ಹಾಯ್ ಹೆಲೋ ನಮಸ್ತೆ ಕರ್ನಾಟಕ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸ್ತಾ ಏನಪ್ಪ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಎಕ್ಸ್ಪಲ್ಸ್ 210 ಬೈಕಲ್ಲಿ ಬ್ಯಾಕ್ ಸೈಡ್ ಚೈನ್ ಕವರ್ ಇದೆಯಲ್ಲ ಅದಕ್ಕೆ ಬ್ಲ್ಯಾಕ್ ಕಲರಲ್ಲಿ ಪ್ಲಾಸ್ಟಿಕ್ ಇದರಲ್ಲಿ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ನಾನು ಯಾಕಿದು ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಕೇಳಿ ನೋಡಿದೆ. ಬಟ್ ಅವ್ರ ಹತ್ರ ಇರೋ ಮೆಟೀರಿಯಲ್ ಅದನ್ನೇ ಕೊಟ್ಟಿದ್ದಾರೆ ಸರ್, ನಾವೇನು ಮಾಡೋಕ್ಕಾಗಲ್ಲ, ಅವ್ರೇನು ಪ್ರೊವೈಡ್ ಮಾಡಿದ್ದಾರೆ ಅದನ್ನೇ ಹಾಕಿಸ್ಕೋಬೇಕು ಅಂತ ಹೇಳಿದರು. ಬಟ್ ನಾನು ತುಂಬ ದಿನದಿಂದ ಥಿಂಕ್ ಮಾಡಿಕೊಂಡು ಒಳ್ಳೇದೊಂದು ಮೆಟೀರಿಯಲ್ ಹುಡ್ಕೋಣ ಅಂಥೇಳಿ ನಾನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡ್ತಾಯಿದ್ದೆ. ಸೊ ಬೆಟರ್ ಆಪ್ಷನ್ ನನಗೆ ಮೆಟಲಿಂದು 210cc ಎಕ್ಸ್ಪಲ್ಸ್ ಅಂತೇಳಿ ಬರ್ದಿರೋ ಮೆನ್ಷನ್ ಮಾಡಿರೋದು ನನಗೆ ಚೈನ್ ಕವರ್ ಸಿಕ್ಕಿದೆ. ಸೊ ಅದನ್ನು ತಗೊಂಬಿಟ್ಟು ಆರ್ಡರ್ ಮಾಡಿಸಿದ್ದೀನಿ, ಬಂದಿದೆ. ಇವತ್ತು ಅದನ್ನ ತೊಗೊಂಡು ಇನ್ಸ್ಟಾಲೇಷನ್ ಮಾಡಿಸೋಣ ಅಂತೇಳಿ ಹೊರಟಿದ್ದೀನಿ ಗಾಯ್ಸ್. ನೋಡೋಣ ಯಾವ ಥರ ಇನ್ಸ್ಟಾಲೇಷನ್ ಆಗುತ್ತೆ, ಏನಾಗುತ್ತೆ, ಎಷ್ಟು ಚಾರ್ಜಸ್ ತೊಗೋತಾರೆ ಅನ್ನೋದು ತೋರಿಸ್ತೀನಿ ಬನ್ನಿ. ಸೊ ಗಾಯ್ಸ್, ಫಿಟ್ಟಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಸೊ ಹಳೆ ಮೆಟೀರಿಯಲ್ ಏನಿದೆ ಚೈನ್ ಕವರು ಅದು ತೆಗೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇದು ಪ್ಲಾಸ್ಟಿಕ್ ಫುಲ್ ಫೈಬರ್ ಪ್ಲಾಸ್ಟಿಕ್ ಇದೆ. ಸೊ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಇದು ಕರೆಕ್ಟ್ ಪರ್ಫೆಕ್ಟ್ ಸೈಜಾ ಇಲ್ಲಾಂದರೆ ಬೇರೆ ಏನಾದರೂ ಬಂದಿದೆಯಾ ಅಂತೇಳಿ ಚೆಕ್ ಮಾಡ್ತಿದ್ದಾರೆ. ಸೊ ಇದು 100% ಪರ್ಫೆಕ್ಟ್ ಸೈಜ್ ಆಗಿದೆ. ಮತ್ತು ಅವರು ಅದನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಸ್ಕ್ರೂಸ್ ಎಲ್ಲ ಪರ್ಫೆಕ್ಟಾಗಿ ಸೆಟ್ ಆಗ್ತಾವ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಗಾಯ್ಸ್ ನೀವು. ಯಾರಿಗದು ಕಂಪ್ನಿಯವ್ರಿಗ ವಿಡಿಯೋ? ಕಂಪ್ನಿಯವ್ರಿಗಲ್ಲ, ನಾನು ಯೂಟ್ಯೂಬ್ಗೆ ಹಾಕ್ತಾ ಇರ್ತೀನಿ. ಸೊ ಗಾಯ್ಸ್ ನೋಡಿದ್ರಲ್ಲ, ಇವಾಗ ಕರೆಕ್ಟ್ ಸೈಜ್ ಅಂತೂ ಬಂದಿದೆ. ಅದನ್ನು ಸೆಟ್ ಮಾಡಬೇಕಂತಂದರೆ ಮಾಡ್ತಾಯಿದ್ದಾರೆ. ಸೊ ಡೌನ್ ಸೈಡ್ದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಸೊ ಒಂದೇ ಒಂದು ಇಶ್ಯೂ ಏನಂತಂದರೆ ಬೋಲ್ಟ್ ಬಂದು ತುಂಬ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲ, ಅದು ಕರೆಕ್ಟಾಗಿ ಫಿಟ್ಟಿಂಗ್ ಆಗ್ತಾಯಿತ್ತು. ಇದು ಮೆಟಲ್ ಪ್ಲೇಟ್. ಸೊ ಇಲ್ಲಿ ಲೂಸ್ನೆಸ್ ಬಂದಿದೆ. ಅದಕ್ಕಾಗಿ ನಾವು ವಾಯ್ಶರ್ ಕೇಳಿದ್ವಿ, ವಾಯ್ಶರ್ ಪ್ರೊವೈಡ್ ಮಾಡಿ ಸರ್ ನಿಮ್ಮ ಕಡೆಯಿಂದ ಅಂತೇಳಿ. ಸೊ ಅವರು ವಾಯ್ಶರ್ ಪ್ರೊವೈಡ್ ಮಾಡ್ತೀನಿ, ಸೊ ಲಾಸ್ಟ್ ಎಂಡಲ್ಲಿ ಹಾಕಿ ಫಿಟ್ಟಿಂಗ್ ಮಾಡಿದ್ರೆ ಚೆನ್ನಾಗಿ ಫಿಟ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿದರು. ಸೊ ಹೌದಾ ಹಂಗಂತೇಳಿ ನಾನು ಓಕೆ ಅಂದ್ಕೊಂಡು ಇದು ಮಾಡಿದೆ. ಸೊ ಲಾಸ್ಟಲ್ಲಿ ಅವರು ವಾಷರ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ವಾಷರು ಹಾಕ್ಸ್ಬೇಕು. ಫಿಟ್ಟಿಂಗ್ ಮಾತ್ರ 100% ಗುಡ್ ಕಂಡೀಷನಲ್ಲಿ ಫಿಟ್ ಆಗಿದೆ ಗಾಯ್ಸ್. ಏನು ನನಗೆ ಲೂಸ್ನೆಸ್ ಏನು ಅನ್ನಿಸ್ತಾ ಇಲ್ಲ. ಸೊ ನೀವೇ ನೋಡಿ ಒಂದು ಟೈಮ್ ಹೆಂಗೆ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ, ಹೆಂಗೆ ಫಿಟ್ಟಿಂಗ್ ಆಗ್ತಾಯಿದೆ ಅಂತೇಳಿ. ಸೊ ಗಾಯ್ಸ್ ನೋಡಿದ್ರಲ್ವಾ, ನಾನು ಈ ಥರ ಹೊಸ ಮಾಡಿಫಿಕೇಷನ್ ಚೈನ್ ಕವರ್ ಹಾಕ್ಸಿದ್ದೀನಿ. ಸೊ ಇದು ಯಾವ ಥರ ಲುಕ್ ಬಂದಿದೆ, ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳಿ, ಎಲ್ಲ ಕಮೆಂಟ್ ಮಾಡಿ. ನೋಡ್ಬೋದು ಗಾಡಿ ಲುಕ್ಕಿಂಗ್ ಇವಾಗ ಸ್ವಲ್ಪ ರೆಡ್ ಜಾಸ್ತಿ ಆಗಿದೆ. ಸೊ ಶೋರೂಮಿಂದ ಇದೆಲ್ಲ ಕೊಟ್ಟೇ ಇರಲಿಲ್ಲ. ಸೊ ನಾನೇ ಎಕ್ಸ್ಟರ್ನಲ್ ತರಿಸಿ ಎಲ್ಲ ಆರ್ಡರ್ಸ್ ಮಾಡಿ ಚೆಕ್ ಮಾಡಿ ಈ ಥರ ಹಾಕ್ಸಿದ್ದೀನಿ. ಸೊ ಈ ಫಿಟ್ಟಿಂಗ್ ಬೇರೆ ಎಕ್ಸ್ಪಲ್ಸ್ ಯಾರಿಗಾದ್ರೂ ಬೇಕಂದರೆ ನಾನು ಬಯೋ ಇದರಲ್ಲಿ ಲಿಂಕ್ ಕಳಿಸಿರ್ತೀನಿ, ಫ್ಲಿಪ್ಕಾರ್ಟಲ್ಲಿ ದೊರೆಯುತ್ತಿದ್ದು. ಸೊ ಸೂಪರ್ ಬೆಟರ್ ಇದೆ ಇವಾಗ. ಜಾಸ್ತಿನೂ ಲೂಸ್ನೆಸ್ ಇಲ್ಲ, ಚೆನ್ನಾಗಿ ಟೈಟ್ನೆಸ್ ಮಾಡಿದ್ದಾರೆ. ಗ್ಯಾರೇಜ್ ಅವರು ಅಡ್ಡಿಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಚೈನ್ ಸ್ಪ್ರೇ ಎಲ್ಲ ಜಸ್ಟ್ ಹೊಡ್ಕೊಂಡು. ಸೊ ಏನಪ್ಪ ಅಂತಂದರೆ ಮೊಬೈಲಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ
ಕ್ಯಾಮ್ರಾದಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಅದಕ್ಕಂತಲೇ ನನ್ನ ಐಫೋನಲ್ಲೇ ಚಾರ್ಜ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಫೈನಲ್ ಲುಕ್ ಗಾಡಿ ಹಿಂಗಿದೆ. ಓಕೆ ಗಾಯ್ಸ್, ಸೊ ಎಲ್ಲರೂ ಚಾನಲ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.